ನ್ಯೂಸ್ ಫಸ್ಟ್ ಜೊತೆ ಯದುವೀರ್ ಒಡೆಯರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಪ್ರಧಾನಿ ಮೋದಿಯ ಕಾರ್ಯ ಮೆಚ್ಚಿ ರಾಜಕಾರಣಕ್ಕೆ ಬಂದೆ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ರಾಜನಿಗೂ ರಾಜಕಾರಣಕ್ಕೂ ವ್ಯತ್ಯಾಸ ಏನಿಲ್ಲ. ರಾಜಕಾರಣದಲ್ಲಿ ಸವಾಲು ಬರುತ್ತೆ, ಎದುರಿಸೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾರೆ. ಇನ್ನು ಆರೋಪ ಪ್ರತ್ಯಾರೋಪಕ್ಕೆ ಸಿದ್ಧವಾಗಿದ್ದೀನಿ. ರಾಜಕಾರಣಕ್ಕೆ ಬಂದ್ರೆ ನನ್ನ ಮೇಲೆ ಆರೋಪ ಪ್ರತ್ಯಾರೋಪಗಳು ಬಂದ್ರೆ ಅದನ್ನು ಕೂಡ ಎದುರಿಸ್ತೀನಿ ಅಂತ ಪ್ರತಾಪ್ ಸಿಂಹ ಸಹಕಾರ ಕೊಡೋದಾಗಿ ನನಗೆ ಭರವಸೆ ಕೊಟ್ಟಿದ್ದಾರೆ. ಟಿಕೆಟ್ ಸಿಕ್ಕ ಬಳಿಕ ಯದುವೀರ್ ಒಡೆಯರ್ ನ್ಯೂಸ್ ಫಸ್ಟ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸೊ ಟಿಕೆಟ್ ಘೋಷಣೆ ಆದ್ಮೇಲೆ ಯದುವೀರ್ರನ್ನ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡೂಪುರ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಿದ್ದಾರೆ. ಏನ್ ಹೇಳಿದ್ದಾರೆ ಯದುವೀರ್ ನೋಡೋಣ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮೊಟ್ಟ ಮೊದಲ ಬಾರಿಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಿದ್ದಾರೆ. ನಮ್ಮ ಜೊತೆ ಖುದ್ದು ಯದುವೀರ್ ಅವರೇ ಇದ್ದಾರೆ. ನಾನು ಅವರ ಮನದಾಳದ ಇಂಗಿತವನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ ಮಾತಾಡ್ಸೋಣ. ಸರ್, ಮೊದಲಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ, ನಿಮಗೆ ಅಭಿನಂದನೆಗಳು ಸರ್. ವಂದನೆಗಳು. ಆದರೆ ಅಭಿನಂದನೆಗಳನ್ನು ಫಲಿತಾಂಶ ನಮ್ಮ ಪರವಾಗಿ ಬಂದರೆ ಸ್ವೀಕರಿಸಿ. ಸರ್, ಇಷ್ಟು ದಿನ ರಾಜ ಆಗಿದ್ರಿ ಸರ್, ಈಗ ರಾಜಕಾರಣಿ ಆಗಿದ್ದೀರಿ. ರಾಜ ಹಾಗೂ ರಾಜಕಾರಣಿ ನಡುವಿನ ವ್ಯತ್ಯಾಸ ಏನು ಗೊತ್ತಾಗ್ತಿದೆ ಸರ್? ಏನು ನನ್ನ ಪ್ರಕಾರ ಏನು ವ್ಯತ್ಯಾಸ ಇಲ್ಲ. ಬಿಕಾಸ್ ನೀವು ನೋಡೋಕ್ಕೆ ಹೋದರೆ ಈ ರಾಜ ಮತ್ತು ಕಿಂಗು ರಾಜಮನೆತನ ಇದಕ್ಕೆಲ್ಲ ಬೆಲೆ ಇದ್ದಿದ್ದು ಅಂದಿನ ಕಾಲದಲ್ಲಿ. ಇವತ್ತಿನ ಆಧುನಿಕ ಕಾಲದ ವ್ಯವಸ್ಥೆಯಲ್ಲಿ ಅದಕ್ಕೆಲ್ಲ ಸಂವಿಧಾನದ ಮುಂದೆ ಇರ್ಬೋದು, ಕಾನೂನು ಮುಂದೆ ಇರ್ಬೋದು, ಯಾವುದೇ ರೀತಿಯ ಏನು ವಿಶೇಷವಾದ ಹಕ್ಕುಗಳು ಇಲ್ಲ. ಮತ್ತು ಆ ಪದವಿ ಎಲ್ಲ ರದ್ದು ಆಗಲೇ ಮಾಡಾಗಿಲ್ಲ. ಸೊ ನಾವೆಲ್ಲರೂ ಒಂದು ನೀತಿ ನಿಯಮ ಮೂಲಕ ಬದಲಾವಣೆ ತರಬೇಕಾಗಿದ್ರೆ ಇದು ಬರೀ ರಾಜಕೀಯ ಮೂಲಕ ತರ್ಬೋದು. ಸೊ ಅದು ಏನು ವ್ಯತ್ಯಾಸ ಕಾಣಲ್ಲ. ನಾವೆಲ್ಲರೂ ಸಾಮಾನ್ಯರೇ. ಅದಕ್ಕಾಗಿ ಈ ಒಂದು ವ್ಯವಸ್ಥೆಯಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡುವಂಥದ್ದು ಅವಕಾಶವನ್ನು ಕೇಳ್ತಾರೆ. ಸರ್, ರಾಜಮನೆತನಕ್ಕೆ ರಾಜಕಾರಣ ಏನು ಹೊಸ್ತಲ್ಲ ಸರ್. ಯಾಕಂದರೆ ತಂದೆಯವರು 4 ಬಾರಿ ಸಂಸದರಾಗಿದ್ದರು, ಮತ್ತು ರಾಜ್ಯಪಾಲರಾಗಿದ್ದರು ತಾತವರು. ಈಗ ನೀವು ಹೊಸದಾಗಿ ಅಖಾಡ ಕೇಳ್ತಿದ್ರಿ. ರಾಜಕಾರಣ ಮತ್ತು ರಾಜಮನೆತನ ಈ ಒಂದು ಸಾಮೀಪ್ಯವನ್ನು ಹೇಗೆ ಮುಂದೆ ತೆಗೆದುಕೊಂಡು ಹೋಗ್ತೀರಿ ಅಂತ? ನಮ್ಮ ತಂದೆಯವರು ಆಗಲೇ ಮಾಡಿಬಿಟ್ಟು ಬ್ಯಾಲೆನ್ಸ್ ಮಾಡಿ ಮುಂದುವರಿತಾ ಹೋಗಿದ್ದಾರೆ. ಅದೇ ರೀತಿಯೂ ಕೂಡ ನಾವು ಮಾಡ್ಕೊಂಡು ಹೋಗ್ತೀವಿ. ಸರ್, ಒಂದು ಕುತೂಹಲ ಸರ್, ತಂದೆಯವರು BJPಯಿಂದ ಸ್ಪರ್ಧೆ ಮಾಡಿದರು, ಬಟ್ ಗೆಲುವು ಆಗಿರಲಿಲ್ಲ. ನಿಮಗೆ ಗೆಲುವು ಸಾಧ್ಯನಾ ಅಂತ? ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಜನ ನಮ್ಮ ಹಿಂದೆ ನಮ್ಮ ಪೂರ್ವಜರು ಮಾಡಿರುವಂಥದ್ದು ಕೆಲಸ ಮೇಲೆ ಒಂದು ದೊಡ್ಡ ಗುಡ್ ವಿಲ್ ಇದೆ, ಮತ್ತು ಅವರ ದೊಡ್ಡ ಒಂದು ಗೌರವ ಇದೆ ನಮ್ಮ ಪೂರ್ವಜರಿಗೆ. ಅವರು ನಮಗೆ ಎಲ್ಲ ಕೆಲಸದಲ್ಲೂ ಕೂಡ ನಮಗೆ ಇಲ್ಲಿ ನಾನು ಬಂದುವಾಗ ದತ್ತು ಸ್ವೀಕಾರ ಆಗಿದ ನಂತರ 9 ವರ್ಷವೂ ಕೂಡ ನಮ್ಮ ಎಲ್ಲ ಸಮಾಜದ ಕೆಲಸ ಕಾರ್ಯಕ್ರಮ ಚಟುವಟಿಕೆಗಳಲ್ಲಿ ನಮ್ಮನ್ನು ಪಾತ್ರ ಮಾಡೋದು ಅವಕಾಶ ಕೊಟ್ಟಿದ್ದರು. ಅದಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ಆ ಋಣವನ್ನು ತೀರಿಸಲಿಕ್ಕೆ ನಮಗೆ ಒಂದು ಅವಕಾಶ ಕೊಡುವಂಥದ್ದು ಕೇಳ್ತಾ ಇರೋದು. ಸರ್, ಮೈಸೂರು ಭಾಗದಲ್ಲಿ ಸರ್ ರಾಜಮನೆತನ ಅಂದರೆ ಕೈ ಎತ್ತು ಮುಗಿತದೆ ಸರ್. ಅಂಥವ್ರ ನಡುವೆ ಈಗ ನೀವು ಜನಗಳ ಮಧ್ಯೆ ಹೋಗಬೇಕು, ಕೈ ಮುಗಿಬೇಕು, ಅಂಬಾರಸ್ ಅಂತ ಸರ್. ಅಗೇನ್ ಅದು ಆ ಗೌರವ ಇರೋದು ನಮಗಲ್ಲ, ನಮ್ಮ ಪೂರ್ವಜರಿಗೆ ಇರುವಂಥದ್ದು ಗೌರವ. ಅದನ್ನು ಅದಕ್ಕಾಗಿ ನಾನು ಚಿರಋಣಿ ಆಗಿದ್ದೀನಿ. ಅದನ್ನು ನಾನು ಋಣವನ್ನು ತೀರಿಸಲಿಕ್ಕೆ ಈ ಕ್ಷೇತ್ರಕ್ಕೆ ಬಂದಿರೋದು. ಅದು ನಾನು ಪದೇ ಪದೇ ಅದೇ ಹೇಳ್ತಾ ಇರ್ತೀನಿ. ಆದರೆ ಇದು ಆ ಗೌರವ ಇರೋದು ನಮ್ಮ ಪೂರ್ವಜರಿಗೆ. ನಮಗೂ ಕೂಡ ನಮ್ಮದು ವೃತ್ತಿ ಜೀವನವನ್ನು ಸೃಷ್ಟಿಸಲು ಅವಕಾಶ ಕೊಟ್ಟಿದ್ದಾರೆ ಎಲ್ಲರೂ ಈಗಿನ ವ್ಯವಸ್ಥೆ. ಸೊ ನಮ್ಮದು ವೃತ್ತ ಜೀವನವನ್ನು ನಾವು ಕೂಡ ಯಾವ ರೀತಿ ನಮಗೆ ಸೃಷ್ಟಿಸಲು ಯಾವ ರೀತಿ ನಮ್ಗೆ ಇಚ್ಛೆಯಿಂದ ನಾವು ಮಾಡಬೇಕಾಗಿದೆ. ಸರ್, ಹಳದಿ ತೂಗಿ ರಾಜಕಾರಣಕ್ಕೆ ಬಂದಿದ್ದೀರಿ ಸರ್. ರಾಜಕಾರಣಕ್ಕೆ ಬರಲಿಕ್ಕೆ ಇನ್ಸ್ಪೈರ್ಡ್ ಆರ ಸರ್, ಸ್ಫೂರ್ತಿ? ನಿಜವಾಗ್ಲೂ ಹೋಗಿದ್ರೆ ನಮ್ಮ ಪಕ್ಷದ ನಾಯಕರು, ಕೇಂದ್ರ ನಾಯಕರು ನಮಗೆ ದೇಶದಲ್ಲಿ ಅವರಿರೋ ದೃಷ್ಟಿ ಮತ್ತು ಕೊಡ್ತಾ ಇರುವಂಥದ್ದು ಅಭಿವೃದ್ಧಿ ಕೆಲಸ ನಿಜವಾಗ್ಲೂ ಒಂದು ದೊಡ್ಡ ಸ್ಫೂರ್ತಿ ಅಂತ ಹೇಳ್ಬೋದು. ಅಭಿವೃದ್ಧಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಕಲ್ಚರಲ್ ಇದು ರೆನೆಸಾನ್ಸ್ ಇರ್ಬೋದು, ಮತ್ತು ನಮಗೆ ಎಷ್ಟೋ ಲೆಗಸಿ ಏನೇನು ಸಮಸ್ಯೆಗಳಿತ್ತು ಅದೆಲ್ಲನೂ ಪರಿಹರಿಸ್ತಾ ಮುಂದುವರಿತಾ ಇರೋ ರೀತಿ ಅದು ನಿಜವಾಗ್ಲೂ ಶ್ಲಾಘನೀಯ. ಸೊ ಅದಕ್ಕಾಗಿ ಅದೇನೇ ಸಾಕ್ಷಿ ಅಂತ, ಅದೇನೇ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಸರ್, ರಾಜಕಾರಣನೇ ಬೇಡ ಅಂತಿದ್ರಿ, ರಾಜಕಾರಣಕ್ಕೆ ಯಾಕೆ ಬಂದ್ರಿ ಅಂತ ಸರ್ ಪ್ರಶ್ನೆ? ಜನರ ಒಂದು ಅಭಿಪ್ರಾಯ ಮತ್ತು ಮನಸ್ಸಿನಲ್ಲಿ ಅದು ಏನೇನು ಚಿಕ್ಕ ವಯಸ್ಸಿನಲ್ಲಿ ಇರೋ ಅಭಿಪ್ರಾಯಗಳು ಸದಾ ಕಾಲ ಅದು ಬದಲಾವಣೆ ಆಗ್ತಾ ಇರುತ್ತೆ. ಸೊ ಈಗಿನ ಕಾಲದಲ್ಲಿ ನನಗೆ ಒಂದು ಸ್ವಲ್ಪ ಗ್ರೋತ್ ಆಗಿದ ನಂತರ ಮತ್ತು ಸಮಾಜದ ಒಂದು ಸೇವೆಯಲ್ಲಿ ಎಷ್ಟೋ ಕೆಲಸ ಮಾಡಿದ ನಂತರ ನನಗೂ ಕೂಡ ಒಂದು ಈ ರಾಜಕೀಯದ ಮೂಲಕನೇ ನಮಗೆ ಒಂದು ದೊಡ್ಡ ಬದಲಾವಣೆ ತರ್ಬೋದು ಅಂತ ಗೊತ್ತಾಗಿದೆ.
ನೀತಿ ನಿಯಮ ಮೂಲಕ ನಮಗೆ ಬದಲಾವಣೆವಂಥದ್ದು ಹಕ್ಕು ಬರೀ ಅಧಿಕಾರ ಇರೋದು ಅದು ಜನರ ಪ್ರತಿನಿಧಿಯಾಗಿ ಅದನ್ನ ಬದಲಾವಣೆ ತರ್ಬೋದಾಗಿದೆ. ಅದಕ್ಕಾಗಿ ನಾವು ಯಾವತ್ತೂ ಸಿದ್ಧರಾಗಿದ್ದೀವಿ. ಸರ್ 2 ಟರ್ಮು MP ಆಗಿದ್ರು ಸರ್ ಪ್ರತಾಪ್ ಸಿಂಹ ಅವ್ರು ಟಿಕೆಟ್ ತಪ್ಪಿಸಿದ್ರಿ ಅನ್ನೋ ಒಂದು ಆರೋಪ ಸರ್. ಮತ್ತೆ ಅವ್ರಿಗೆ ಟಿಕೆಟ್ ಕೊಟ್ಟಂತೆ ನಿಮಗೆ ಕೊಟ್ಟು ಯಾವ ಕಾರಣಕ್ಕಾಗಿ ನಿಮಗೆ ಟಿಕೆಟ್ ಕೊಟ್ಟರು ಅವ್ರಿಗೆ ಟಿಕೆಟ್ ಕೈ ತಪ್ತದೆ? ನಾನು ಒಬ್ಬ ಆಕಾಂಕ್ಷಿ, ನಾನು ಪ್ರಿನ್ಸಿಪಲ್ಗೆ ಹೋಗಿ ಕೇಳೋಕ್ಕಾಗಲ್ಲ ನನಗೆ ಯಾತಕ್ಕೆ ನಾನು ಫಸ್ಟ್ ರ್ಯಾಂಕ್ ಏನಕ್ಕೆ ತೊಗೊಂಡಿರೋದು ಅಂತ. ಅದು ಎಲ್ಲ ನೋಡಿ, ಅದು ಈ ರಾಜಕೀಯದ ವ್ಯವಸ್ಥೆಯಲ್ಲಿ ಅದೆಲ್ಲ ಆಗುತ್ತೆ. ಆದರೆ ಅವ್ರು ಎಲ್ಲ ರೀತಿಯ ಸಹಾಯ ಸಹಕಾರ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಅದೆಲ್ಲನೂ ಮುಂದುವರಿತಾ ಹೋಗ್ತೀವಿ. ನಿಮಗೆ ರಾಷ್ಟ್ರ ನಾಯಕರ ಮೂಲಕ ಪರಿಚಯ ಆಯಿತಾ ಅಥವಾ ರಾಜ್ಯ ನಾಯಕರ ಪರಿಚಯ ಆಯಿತಾ ಅಥವಾ ರಾಜಸ್ಥಾನದ ಮೂಲಕ ನಿಮಗೆ ಟಿಕೆಟ್ ಸಿಗ್ತಾ? ಯಾಕಂದರೆ ಈ ಅಭ್ಯರ್ಥಿಯಾಗಿ ಏನು ಪ್ರೋಸೆಸ್ ಇದೆ ಅದೇ ಪ್ರೋಸೆಸ್ನ ನಾವು ಅನುಸರಿಸಿ ಮುಂದುವರಿದ್ದೀವಿ. ಸರ್ ಪ್ರತಾಪ್ ಸಿಂಹ ಅವ್ರ ಜೊತೆ ಏನಾದರೂ ಮಾತಾಡಿದ್ರೆ ಸರ್? ಯಾಕಂದರೆ ಅವರು AC ರೂಮಲ್ಲಿರ್ತಾರೆ, ಹೊರಗಡೆ ಬರಲ್ಲ, ಅವರು ಆಸ್ತಿ ರಕ್ಷಣೆಗಾಗಿ ಅವ್ರು ಬರ್ತಿದ್ದಾರೆ, ಈ ಥರದೊಂದಷ್ಟು ಪದಗಳನ್ನ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ರು. ಅವ್ರು ಒಂದಷ್ಟು ಬೇಸರಕ್ಕೊಳಗಾಗಿದ್ರು. ಹೇಗೋ ನೀವು ಅವರೊತ್ತಿಗೆ ಮಾತಾಡಿ ಏನಾದರೂ? ಅವರು ಇದು ನಿಮ್ಮ ಈ ಸೂಚನೆ ಬಂದಿದ್ದ ತಕ್ಷಣವೇ ಅವರು ನಮಗೆ ಕರೆ ಮಾಡಿದ್ರು ಮತ್ತು ಅವರು ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತ ಅವರು ಸಹಾಯನೂ ಮಾಡ್ತೀವಿ ಅಂತ ಹೇಳಿದ್ರು. ಸರ್ ಜನಗಳ ಮಧ್ಯಕ್ಕೆ ಸಿಗಲ್ಲ ಅವರು ಅಂತಿದ್ರು ಸರ್. ಮೊದಲನೇ ದಿನನೇ ಸಾಕಷ್ಟು ಆ್ಯಕ್ಟಿವ್ ಆಗಿದ್ರಿ, ರೋಡಲ್ಲಿ ಕೂತ್ಕೊಂಡು ಟೀ ಕುಡಿತಿದ್ರಿ ಸರ್. ಹೇಗೆ ಅನ್ನಿಸ್ತಿದೆ ಸರ್ ಈಗ AC ರೂಮ್ಗೂ ಮತ್ತು ಹೊರಗಡೆ ಇರೋದು? ನೀವು ಅದು AC ರೂಮ್ ಅಂತ ನಿಮಗೆ 9 ವರ್ಷದಿಂದ ನೋಡ್ತಾ ಇದ್ದೀರಾ. ನಾನು ಎಲ್ಲ ಚಟುವಟಿಕೆಯಲ್ಲಿ ಯಾವಾಗಲೂ ಭಾಗಿಯಾಗಿದ್ದೀನಿ ಮತ್ತು ಪಾಲ್ಗೊಂಡಿದ್ದೀನಿ. ಅದೆಲ್ಲ ಯಾವಾಗಲೂ ಈ ರಾಜಕೀಯ ಜೀವನದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಮಾಡಬೇಕಾಗಿರೋ ಕೆಲಸಕ್ಕೆ ಎಲ್ಲ ರೀತಿಯ ಸಿದ್ಧತೆ ಆಗಿದೆ. ಅದರ ಒಂದು ಅಧ್ಯಯನನೂ ಕೂಡ ಮಾಡಿದ್ದೀವಿ, ಅದು ಮಾಡ್ತಾ ಹೋಗ್ತಾ ಇರ್ತೀವಿ ಮುಂದೆನೂ ಕೂಡ. ಅದರಲ್ಲಿ ಏನು ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಈ ಒಂದು ಹೊಸ ರೋಲ್ಗೆ ನನ್ನ ಎಲ್ಲ ರೀತಿಯ ಸಿದ್ಧತೆ ಇದೆ. ಸರ್ ರಾಜಕಾರಣದಲ್ಲಿ ಟೀಕೆ ಟಿಪ್ಪಣಿಗಳು ಸಹಜ ಸರ್. ಈಗಲೇ ಟೀಕೆಗಳು ಎದುರಾಗ್ತಿದೆ ಸರ್. ಹೇಗೆ ಸವಾಲುಗಳನ್ನು ಎದುರಿಸ್ತೀರಿ ಮತ್ತು ಟೀಕೆಗಳನ್ನ ಎದುರಿಸ್ತೀರಿ ಅಂತ? ಟೀಕೆಗಳು ಅದು ವ್ಯಾಲಿಡ್ ಆಗಿದ್ದರೆ ಒಳ್ಳೆಯದು, ಬಟ್ ಸುಮ್ಮನೆ ಇನ್ವ್ಯಾಲಿಡ್ನ ನಾವು ಬಿಟ್ಬಿಟ್ಟು ಹೋಗಬೇಕಾಗಿರೋದು ಮುಖ್ಯ. ಇದೆಲ್ಲನೂ ಜೀವನದಲ್ಲಿ ಬರೋದು ಸಹಜ, ರಾಜಕೀಯದಲ್ಲಿ ಅದು ಜಾಸ್ತಿ ಬರುತ್ತೆ. ಅದನ್ನ ನಾವು ನುಂಗ್ಬಿಟ್ಟು ಮುಂದುವರಿಬೇಕಾಗುತ್ತೆ. ಯದುವೀರವರ ಮುಂದೆ ಇರುವಂತಹ ಸವಾಲುಗಳು ಸರ್? ನನಗೆ ನೋಡುವಂಥದ್ದು ಚಾಲೆಂಜ್ ಅಂತ ಹೇಳಲ್ಲ, ಬಟ್ ನಮ್ಮ ಅಭಿವೃದ್ಧಿ ಕೆಲಸವನ್ನು ನಾವು ಮುಂದುವರಿಬೇಕಾಗಿರೋದು ಭಾಳ ಮುಖ್ಯ. ರಾಷ್ಟ್ರ ನಾಯಕರಿಂದ ಹಿಡಿದು ನಮ್ಮ ಸ್ಥಳೀಯ ನಾಯಕರು ಕೂಡ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಅದೆಲ್ಲನೂ ಮುಂದುವರಿಬೇಕಾಗಿದೆ. ಪಕ್ಷದಿಂದ ಏನೇನು ಕೆಲಸಗಳನ್ನು ಆಗಿದೆ ಅದೆಲ್ಲನೂ ಮುಂದುವರಿಬೇಕಾಗಿದೆ. ಅನೇಕ ಸ್ಕೀಮ್ಗಳಿದೆ, ಅಂದರೆ ಸಮಾಜದ ಒಂದು ಪರಿಸ್ಥಿತಿಯನ್ನು ಉತ್ತಮಗೊಳಿಸುವುದಕ್ಕಾಗಿ ಅನೇಕ ಸ್ಕೀಮ್ಗಳಿದೆ, ಅದೆಲ್ಲರಿಗೂ ಮುಟ್ಟಿಸುವಂಥದ್ದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಮತ್ತು ಮೈಸೂರಿನ ಸಂಸ್ಕೃತಿ ಮತ್ತು ಇಲ್ಲಿರುವ ಎಲ್ಲ ಪರಂಪರೆಗಳು ಅದನ್ನು ರಕ್ಷಣೆ ಮಾಡಿ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಒಂದು ಅವಕಾಶ ಇದೆ. ಸರ್ ಒಂದು ಚರ್ಚೆ ಇತ್ತು ಸರ್, ನೀವು ರಾಜಕಾರಣಕ್ಕೆ ಬರಲಿಕ್ಕೆ ನಿಮ್ಮ ತಾಯಿಯವ್ರಿಗೆ ಒಪ್ಪಿಗೆ ಇಲ್ಲ ಅಂತೇಳಿ. ಒಪ್ಪಿಗೆ ಇತ್ತ ಸರ್? ಅದಿಲ್ಲದೇ ಏನು ಕೆಲಸ ಆಗಲ್ಲ, ಅವರ ಅನುಮತಿ ಆಶೀರ್ವಾದ ಎಲ್ಲನೂ ಇದೆ. ಸರ್ ಯದುವೀರವ್ರಿಗೆ ಮುಂದೆ ಈ ವಿಷನ್ ಏನಿದೆ ಸರ್ MP ಆಗಿ ಬಂದರೆ? ನನ್ನ ದೃಷ್ಟಿ ಇರೋದು ಈ ಕ್ಷೇತ್ರಕ್ಕೆ, ಇದು ನಮ್ಮ ಮೈಸೂರು ಕೊಡಗು ನಿಜವಾಗ್ಲೂ ಪ್ರವಾಸೋದ್ಯಮಕ್ಕೆ ಭಾಳ ದೊಡ್ಡ ಅವಕಾಶ ಇದೆ. ಬೋತ್ ಮೈಸೂರು ಆ್ಯಂಡ್ ಕೂರ್ಗ್ ನಿಜವಾಗ್ಲೂ ಇಡೀ ದಕ್ಷಿಣ ಭಾರತಕ್ಕೆ ಒಂದು ಕೇಂದ್ರ ಆಗಬೇಕು ಪ್ರವಾಸೋದ್ಯಮದ ಒಂದು ದೃಷ್ಟಿಕೋನದಲ್ಲಿ. ನಿಮಗೆ ಯೋಗ ಇರ್ಬೋದು, ಅನೇಕ ಅನನ್ಯವಾದ ಸಾಂಸ್ಕೃತಿಕ ಪದ್ಧತಿಗಳಿದೆ. ಅದೆಲ್ಲನೂ ಹೈಲೈಟ್ ಮಾಡಿ ಜನರನ್ನು ಇಲ್ಲಿ ಪ್ರವಾಸೋದ್ಯಮಕ್ಕಾಗಿ ಅಥವಾ ಧಾರ್ಮಿಕ ಒಂದು ತಮ್ಮ ಪ್ರವಾಸಕ್ಕಾಗಿ ಅದನ್ನೆಲ್ಲನೂ ಅಭಿವೃದ್ಧಿ ಮಾಡಬೇಕಾಗಿರೋದು ಭಾಳ ಮುಖ್ಯ. ಸರ್ ಒಂದು ಕುತೂಹಲ ಪ್ರಶ್ನೆ ಸರ್, ನಿಮಗೆ ಫೇವರಿಟ್ ರಾಜಕಾರಣಿ ಯಾರು ಸರ್? ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಫೇವ್ರೇಟ್ ಇರುವಂಥದ್ದು ಪ್ರಧಾನಮಂತ್ರಿಯವರು. ಅವ್ರಿಗಿರೋ ದೇಶದಲ್ಲಿ ದೃಷ್ಟಿ ಮತ್ತು ಯಾವ ರೀತಿ ಈ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅದು ನಿಜವಾಗ್ಲೂ ಶ್ಲಾಘನೀಯ. ಸೊ ಅದೇ ರೀತಿ ನಮ್ಮ ಚಿಕ್ಕ ಮಟ್ಟದಲ್ಲಿ ನಮ್ಮ ಮೈಸೂರು ಕೊಡಗು ಮಾಡಿದ್ರೆ ಅದೇನೇ ಒಂದು ನಮ್ಮ ಕೆಲಸಕ್ಕೆ ಎಲ್ಲ ಸಾಕ್ಷಿಯಾಗುತ್ತೆ. ಮೋದಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಆಗಲೇ ಹೇಳಿದ್ದೀನಿ, ಅವರು ಮಾಡ್ತಾ ಇರೋಂಥದ್ದು ದೇಶಕ್ಕೆ ನಿಜವಾಗ್ಲೂ ಶ್ಲಾಘನೀಯದು. ಅಭಿವೃದ್ಧಿ ಇರ್ಬೋದು ಮತ್ತು ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಎಷ್ಟೊಂದು ಲೆಗಸಿ ಇಶ್ಯೂಗಳು ಇದ್ದಿದ್ದೆಲ್ಲನೂ ಅವರು ಪರಿಹರಿಸಿ ಮುಂದುವರಿತಾ ಇದ್ದಾರೆ. ಮತ್ತು ಅವರ ನಡವಳಿಕೆ ಇರ್ಬೋದು, ಸಾಂಸ್ಕೃತಿಕ ಬಗ್ಗೆ ಒಂದು ಕಾಳಜಿ ಇರ್ಬೋದು, ಪರಿಸರದ ಕಾಳಜಿ ಇರ್ಬೋದು, ಎಲ್ಲನೂ ಭಾಳ ಶ್ಲಾಘನೀಯದು. ಸೊ ವೆಲ್ ರೌಂಡೆಡ್ ಎಲ್ಲ ರೀತಿಯ ಒಂದು ಕ್ಷೇತ್ರದಲ್ಲೂ ಅವರು ಅಭಿವೃದ್ಧಿ ಮಾಡ್ತಾ ಇರೋದು ನಿಜವಾಗ್ಲೂ ಭಾಳ ದೊಡ್ಡ ಸೇವೆ ಈ ದೇಶಕ್ಕೆ. ಥ್ಯಾಂಕ್ ಯು ಸರ್. ಇದಿಷ್ಟು ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.